ಕರ್ತನಾದ ಯೇಸು ಕ್ರಿಸ್ತನ ಅತ್ಯಂತ ಸುಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ ಅಧ್ಯಯನ ಭಾಗದಲ್ಲಿ ನಾವು ಆದಿಕಾಂಡ ಪುಸ್ತಕದಲ್ಲಿ ಒಟ್ಟು 19 ಅಧ್ಯಾಯಗಳನ್ನು ಪೂರ್ಣವಾಗಿ ಧ್ಯಾನಿಸಿದ್ದೇವೆ. ಆತನ ಈ ಅದ್ಭುತವಾದ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ಕಳೆದ ಧ್ಯಾನದಲ್ಲಿ ನಾವು ಅತ್ಯಂತ ಕಠೋರವಾದ ಅಸಹ್ಯಕರವಾದ ಪಾಪದ ಕುರಿತು ನೋಡಿಕೊಂಡೆವು. ಸೊದೋಮಿನಲ್ಲಿ ತುಂಬಿ ಹೋಗಿದ್ದ ಸಲಿಂಗಕಾಮ ಹಾಗೂ ಲೋಟನ ಹೆಣ್ಣು ಮಕ್ಕಳ ಸಂಗತಿ ಇವೆರಡು ಅತ್ಯಂತ ಹೀನವಾದ ವಿಚಾರಗಳಾಗಿವೆ. ಸೊದೋಮಿನ ನಾಶನಕ್ಕೆ ಅದರಲ್ಲಿದ್ದ ಪಾಪವು ಕಾರಣವಾಯಿತು. ಹೀಗೆ ಮುಂದುವರಿದು ಲೋಟನನ್ನು ಉಳಿಸಲು ದೇವದೂತರು ದೇವರಿಂದ ಕಳುಹಿಸಲ್ಪಟ್ಟದ್ದು, ಲೋಟನು ಅವರನ್ನು ಉಪಚರಿಸಿದ್ದು, ದೂತರು ಲೋಟನ ಕುಟುಂಬವನ್ನು ಕಾಪಾಡಿದ್ದು, ಅವನ ಹೆಂಡತಿಯು ಬಿಟ್ಟು ಹೊರಟ ಊರನ್ನು ಹಿಂದಿರುಗಿ ನೋಡಿ ಉಪ್ಪಿನ ಕಂಬವಾದದ್ದು, ಹೀಗೆ ಸುದೀರ್ಘವಾಗಿ ನಾವು ನಮ್ಮ ಅಧ್ಯಯನದಲ್ಲಿ ಧ್ಯಾನಿಸಿದೆವು. ಸೊದೋಮಿನ ಸ್ಥಿತಿಯು ನಮ್ಮ ಇಂದಿನ ದಿನಮಾನಗಳ ಸಭೆಗೆ ಒಂದು ದೊಡ್ಡ ಪಾಠವಾಗಿದೆ. ಬನ್ನಿ ನಮ್ಮ ಸತ್ಯವೇದಗಳನ್ನು ತೆರೆದು ಆದಿಕಾಂಡ 20ನೇ ಅಧ್ಯಾಯ 1ನೇ ವಚನದಿಂದ 21ನೇ ಅಧ್ಯಾಯ 21ನೇ ವಚನಗಳವರೆಗೆ ಅಧ್ಯಯನ ಮಾಡೋಣ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯದ ಧ್ಯಾನವನ್ನು ಮುಕ್ತಾಯಗೊಳಿಸಿರುವೆವು. ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯ 1ನೇ ವಚನದಿಂದ 21ನೇ ಅಧ್ಯಾಯದ 21ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಅಬ್ರಹಾಮನು ಸಾರಳನ್ನು ತಪ್ಪಾಗಿ ನಿರೂಪಿಸಿದ್ದು ಎಂಬುದಾಗಿ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ನಾವು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಬ್ರಹಾಮನು ಅಲ್ಲಿಂದ ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಹೋಗುತ್ತಾ ಕಾದೇಶಿಗೂ ಶೂರಿಗೂ ನಡುವೆ ವಾಸ ಮಾಡಿಕೊಂಡು ಕೆಲವು ಕಾಲ ಗೇರಾರಿನಲ್ಲಿ ಇದ್ದನು. ಅವನು ತನ್ನ ಹೆಂಡತಿಯಾದ ಸಾರಳನ್ನು ತಂಗಿ ಎಂದು ಹೇಳಿದನಾದ್ದರಿಂದ ಗೇರಾರಿನ ಅರಸನಾದ ಅಬೀಮೆಲೆಕನು ಕರೆ ಕಳುಹಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದು ಬಹು ಆಸಕ್ತಿಕರವಾಗಿದೆ. ಸಾರಳು ಬಹು ಸುಂದರವಾಗಿದ್ದಳು ಎಂಬುದಾಗಿ ನಾವು ಯೋಚಿಸುತ್ತೇವೋ? ನೋಡಿರಿ, ಈ ಸಮಯದಲ್ಲಿ ಆಕೆ ಹೆಚ್ಚು ಕಡಿಮೆ 90 ವರ್ಷ ಪ್ರಾಯದವಳಾಗಿದ್ದಾಳೆ ಮತ್ತು ಆಕೆಯು ಸುಂದರಿಯಾಗಿದ್ದಾಳೆ. ಬಹುಶಃ ಅನೇಕ ಹಿರಿಯ ನಾಗರಿಕರು ಈ ವಿವಾದಕ್ಕೆ ಸೇರಿಕೊಳ್ಳುವುದಿಲ್ಲ. ಪ್ರಿಯರೇ, ಈಗ ಅಬ್ರಹಾಮನು ಆ ದೇಶದಲ್ಲಿ ದಕ್ಷಿಣದ ಕಡೆಗೆ ಬಹು ದೂರ ಹೋಗುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ಅವನು ಕಾದೇಶನ್ನು ದಾಟಿ ಆಚೆ ಹೋಗುತ್ತಾ ಇದ್ದಾನೆ. ನೋಡಿರಿ, ಇದೇ ಸ್ಥಳದಲ್ಲಿ ಐಗುಪ್ತದಿಂದ ಹೊರಬಂದ ಇಸ್ರಾಯೇಲರು ಕಾನಾನ್ ದೇಶವನ್ನು ಪ್ರವೇಶ ಮಾಡುವುದಕ್ಕೆ ನಿರಾಕರಿಸಿರುವುದನ್ನು ನಾವು ನೋಡಲಿದ್ದೇವೆ. ಅಬ್ರಹಾಮನು ಈಗ ಗೇರಾರಿಗೆ ಇಳಿದು ಹೋಗಿದ್ದಾನೆ. ಅವನು ಹಾಗೆ ಮಾಡಬಾರದಿತ್ತು ಎಂದು ನನಗೆ ಅನಿಸುತ್ತದೆ. ಆದರೆ ಹೇಗೂ ಅವನು ಅದನ್ನು ಮಾಡಿದ್ದಾನೆ ಮತ್ತು ಪುನಃ ಸಾರಳ ಕುರಿತು ಸುಳ್ಳನ್ನು ಹೇಳುತ್ತಾ ಇದ್ದಾನೆ. ಬನ್ನಿರಿ ಪ್ರಿಯರೇ, ಈಗ ನಾವು ನೇರವಾಗಿ ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದಕ್ಕೆ ಅಬ್ರಹಾಮನು, ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಂದಾರೆಂದು ನೆನೆಸಿದೆನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈಗ ಅಬ್ರಹಾಮನು ಬಹು ಗಲಿಬಿಲಿಗೊಂಡಿರುವ ಅಬೀಮೆಲೆಕನೊಂದಿಗೆ ಮಾತಾಡುತ್ತಾ ಇದ್ದಾನೆ. ಅಬ್ರಹಾಮನು ತನ್ನ ಹೆಂಡತಿಯ ಕುರಿತು ಸುಳ್ಳು ಹೇಳುವಂಥ ಸಂಗತಿಯನ್ನು ಮಾಡಬಹುದಿತ್ತೇ ಎಂಬ ವಿಷಯದಲ್ಲಿ ಅಬೀಮೆಲೆಕನು ಬಹು ಗಲಿಬಿಲಿಗೊಂಡಿರುತ್ತಾನೆ. ನೋಡಿರಿ, ಅಬ್ರಹಾಮನು ಪುನಃ ದೇವರಲ್ಲಿ ಭರವಸವನ್ನು ಇಡುತ್ತಾ ಇಲ್ಲ. ತಾನು ದೇವರಹಿತ ಸ್ಥಳಕ್ಕೆ ಇಳಿದು ಹೋಗುತ್ತಿರುವುದಾಗಿ ಅವನು ಅಂದುಕೊಂಡನು. ಆದರೆ ಯಾವುದು ಸರಿ, ಯಾವುದು ತಪ್ಪು ಎನ್ನುವುದರ ಕುರಿತು ಅಬೀಮೆಲೆಕನಿಗೆ ಉನ್ನತ ಜ್ಞಾನವಿರುವುದನ್ನು ಅವನು ಅಲ್ಲಿ ಕಂಡುಕೊಂಡನು. ಅಬೀಮೆಲೆಕನು ಗುಣದ ಮೇಲೆ ಪ್ರಚಂಡವಾದ ಮೌಲ್ಯವನ್ನು ಹಾಕುತ್ತಾನೆ ಮತ್ತು ಅವನು ಸಹಜವಾಗಿ ದೇವರನ್ನು ತಿಳಿದಿರುವ ಮನುಷ್ಯನಾಗಿದ್ದಾನೆ. ಆದರೆ ಅಬ್ರಹಾಮನಾದರೋ
ಅಬಿಮೆಲೇಕನ ಪಕ್ಕದಲ್ಲಿ ಅಷ್ಟೊಂದು ಉತ್ತಮನಾಗಿ ಕಂಡುಬರುವುದಿಲ್ಲ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯ 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅದಲ್ಲದೆ ಆಕೆ ನಿಜವಾಗಿ ನನ್ನ ತಂಗಿ, ನನ್ನ ತಂದೆಯ ಮಗಳೇ, ಆದರೆ ನನ್ನ ತಾಯಿಯ ಮಗಳಲ್ಲವಾದ್ದರಿಂದ ನನಗೆ ಹೆಂಡತಿಯಾದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈಗ ಅಬ್ರಹಾಮನು ಸತ್ಯವನ್ನು ಹೊರಹಾಕುತ್ತಾ ಇದ್ದಾನೆ. ನೋಡಿರಿ, ಅವನು ಹೇಳುತ್ತಿರುವುದೇನೆಂದರೆ, ಸತ್ಯ ಹೇಳಬೇಕಾದರೆ ನಾನು ಹೇಳಿರುವುದು ಅರ್ಧ ಸುಳ್ಳು ಆಗಿದೆ. ಸಾರಳು ನನ್ನ ಅರ್ಧ ತಂಗಿಯಾಗಿದ್ದಾಳೆ ಮತ್ತು ಆಕೆಯು ನನ್ನ ಹೆಂಡತಿಯಾಗಿದ್ದಾಳೆ ಎಂಬುದಾಗಿ. ಮುಂದುವರೆದು ನಾವು 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ದೇವ ಸಂಕಲ್ಪದಿಂದ ತಂದೆಯ ಮನೆಯನ್ನು ಬಿಟ್ಟು ದೇಶಾಂತರ ಹೋಗುವುದಕ್ಕೆ ಹೊರಟಾಗ ನಾನು ಆಕೆಗೆ, ನಾನು ಹೋಗುವ ಎಲ್ಲ ಸ್ಥಳಗಳಲ್ಲಿಯೂ ನನಗೆ ನಿನ್ನಿಂದ ಒಂದು ಉಪಕಾರವೂ ಆಗಬೇಕು, ಏನೆಂದರೆ ನೀನು ನನ್ನನ್ನು ಅಣ್ಣನೆಂಬುದಾಗಿ ಹೇಳಬೇಕೆಂದು ಬೋಧಿಸಿದ್ದೇನೋ ಅಂದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಅಬ್ರಹಾಮನಿಗೆ ದೇವರಲ್ಲಿ ಪರಿಪೂರ್ಣವಾದ ಭರವಸೆಯೂ ಇರಲಿಲ್ಲ. ಆದ್ದರಿಂದಲೇ ಅವರು ತಮ್ಮ ಸ್ವಂತ ಊರನ್ನು ಬಿಟ್ಟು ಹೊರಡುವ ಸಮಯದಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಂಡರು. ಅದು ಯಾವುದೆಂದರೆ, ಅವರು ಹೋದ ಕಡೆಯಲ್ಲೆಲ್ಲ ಒಂದು ವೇಳೆ ಅಬ್ರಹಾಮನು ಸಾರಳ ನಿಮಿತ್ತ ಕೊಲ್ಲಲ್ಪಡುವ ಸ್ಥಿತಿ ಒದಗಿ ಬಂದರೆ ಸಾರಳು ಅಬ್ರಹಾಮನನ್ನು ತನ್ನ ಅಣ್ಣನೆಂಬುದಾಗಿ ಹೇಳುವ ಒಪ್ಪಂದವಾಗಿತ್ತು. ಅದು ಅಬ್ರಹಾಮನನ್ನು ಕೊಲ್ಲಲ್ಪಡುವುದರಿಂದ ಉಳಿಸಬಹುದು ಎಂದು ಅವರು ಅಂದುಕೊಂಡರು. ಹೀಗೆ ಅವರು ಆ ಚಿಕ್ಕ ಒಪ್ಪಂದವನ್ನು ಮಾಡಿಕೊಂಡರು ಮತ್ತು ಅದನ್ನು ಐಗುಪ್ತದಲ್ಲಿ ಉಪಯೋಗಿಸಿದರು. ಪುನಃ ಅವರು ಇಲ್ಲಿ ಉಪಯೋಗಿಸುತ್ತಾ ಇದ್ದಾರೆ. ಈಗ ಪ್ರಿಯರೇ, ದೇವರು ಅಬ್ರಹಾಮನ ಪ್ರಾರ್ಥನೆಯನ್ನು ಆಲಿಸಿ ಮಗನನ್ನು ಕಳುಹಿಸುವ ಮೊದಲು ಅವರಿಬ್ಬರೂ ತಮ್ಮ ಪಾಪದೊಂದಿಗೆ ದೇವರ ಮುಂದೆ ವ್ಯವಹರಿಸಬೇಕಾಗಿರುತ್ತದೆ. ಈ ಪಾಪದೊಂದಿಗೆ ಅವರು ವ್ಯವಹರಿಸುವವರೆಗೂ ಈಸಾಕನು ಹುಟ್ಟುವುದಿಲ್ಲ. ಕರ್ತನಲ್ಲಿ ಪ್ರಿಯ ದೇವಜನರೇ, ತಮ್ಮ ಜೀವಿತಗಳಲ್ಲಿನ ಪಾಪಗಳಿಗೆ ನ್ಯಾಯವನ್ನು ತೀರಿಸದ ಪರಿಣಾಮವಾಗಿ ಜೀವಿತಗಳಲ್ಲಿ ಆಶೀರ್ವಾದವನ್ನು ಹೊಂದದೇ ಇರುವವರು ನಮ್ಮಲ್ಲಿ ಅನೇಕರಿದ್ದಾರಲ್ಲವೇ? ಒಂದು ವೇಳೆ ಸಭೆಯ ಹಾಗೂ ಸಮಾಜದ ಪ್ರಮುಖ ಸ್ಥಾನದಲ್ಲಿ ಇರುವವರು ತಮ್ಮ ಜೀವಿತದಲ್ಲಿನ ಪಾಪಗಳನ್ನು ಅರಿಕೆ ಮಾಡಿ ಅವುಗಳೊಂದಿಗೆ ವ್ಯವಹರಿಸುವುದಾದರೆ ಖಂಡಿತವಾಗಿಯೂ ನಾವು ಉಜ್ಜೀವನವನ್ನು ಕಾಣಲು ಸಾಧ್ಯವಾಗುತ್ತದೆ. ನೋಡಿರಿ, ನಾವು ಪಾಪದೊಂದಿಗೆ ವ್ಯವಹರಿಸುವವರೆಗೂ ಆಶೀರ್ವಾದವನ್ನು ಹೊಂದಲಿಕ್ಕೆ ಆಗುವುದಿಲ್ಲ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 28-32 ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ: ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ಎಂಬುದಾಗಿ. ನೋಡಿರಿ, ಅನೇಕ ದೇವರ ಮಕ್ಕಳೆನಿಸಿಕೊಳ್ಳುವವರು ತಮ್ಮ ಜೀವಿತಗಳಲ್ಲಿನ ಪಾಪದೊಂದಿಗೆ ವ್ಯವಹರಿಸದೇ ಹೋಗುವುದರಿಂದ ಅವರಿಗೆ ಬರಬೇಕಾದ ಆಶೀರ್ವಾದವು ತಡೆಯಲ್ಪಟ್ಟಿರುತ್ತದೆ. ಇದುವೇ ಆದಿಕಾಂಡ ಪುಸ್ತಕದ 20ನೇ ಅಧ್ಯಾಯದ ಮೂಲಕ ನಾವು ಹೊಂದುವಂಥ ಪ್ರಚಂಡವಾದ ಆತ್ಮಿಕ ಪಾಠವು ಇದಾಗಿರುತ್ತದೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಪ್ರಿಯರೇ, ಈಗ ನಾವು ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 21ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಈಸಾಕನ ಜನನ, ಹಾಗರಳನ್ನು ಇಷ್ಮಾಯೇಲನನ್ನು ಹೊರಹಾಕಿದ್ದು ಮತ್ತು ಬೆರ್ಷೆಬದಲ್ಲಿ ಅಬ್ರಹಾಮ ಮತ್ತು ಅಬೀಮೆಲೆಕ ಎಂಬಿವುಗಳು. ಬಂದಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹೀಗೆಂದರೆ ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ,
ಈಸಾಕನ ಜನನ ಮತ್ತು ಯೇಸು ಕ್ರಿಸ್ತನ ಜನನದ ನಡುವೆ ಬಹು ಎದ್ದು ಕಾಣುವ ಹೋಲಿಕೆ ಇರುವುದನ್ನು ನಾವು ಗಮನಿಸುತ್ತೇವೆ. ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಮಾನವ ಕುಲದ ಮುಂದೆ ಈ ಶ್ರೇಷ್ಠ ಸತ್ಯವನ್ನು ಇರಿಸುವುದಕ್ಕಾಗಿ ಈಸಾಕನ ಜನನವು ಕೊಡಲ್ಪಟ್ಟಿರುತ್ತದೆ ಎಂದು ನಾನು ನಂಬುತ್ತೇನೆ. ನೋಡಿರಿ, ದೇವರು ವಾಗ್ದಾನ ಮಾಡಿದ ನೇಮಕವಾದ ಸಮಯದಲ್ಲಿ ಈಸಾಕನು ಹುಟ್ಟಿದನು. ಮತ್ತು ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಎಂಬುದಾಗಿ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 3ರಿಂದ 7 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅಬ್ರಹಾಮನು ಸಾರಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಈಸಾಕನೆಂದು ಹೆಸರಿಟ್ಟು 8ನೆಯ ದಿನದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ಸುನ್ನತಿ ಮಾಡಿದನು. ಈಸಾಕನು ಹುಟ್ಟಿದಾಗ ಅಬ್ರಹಾಮನು 100 ವರ್ಷದವನಾಗಿದ್ದನು. ಸಾರಳು, ದೇವರು ನನ್ನನ್ನು ನಗುವಂತೆ ಮಾಡಿದ್ದಾನೆ, ಕೇಳುವವರೆಲ್ಲರೂ ನನ್ನೊಡನೆ ನಗುವರು. ಸಾರಳು ಮಕ್ಕಳಿಗೆ ಮೊಲೆ ಕುಡಿಸುವಳೆಂದು ಯಾರಾದರೂ ಅಬ್ರಹಾಮನಿಗೆ ಹೇಳುತ್ತಿದ್ದರೋ? ಆದರೂ ಅವನ ಮುಪ್ಪಿನಲ್ಲೇ ಅವನಿಗೆ ಮಗನನ್ನು ಹೆತ್ತಿದ್ದೇನಷ್ಟೇ ಎಂದು ಹೇಳಿಕೊಂಡಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕಾದ ಕೆಲವು ಗಮನಾರ್ಹವಾದ ಸತ್ಯತೆಗಳು ಕೊಡಲ್ಪಟ್ಟಿರುತ್ತವೆ. ಮೊಟ್ಟ ಮೊದಲನೇದಾಗಿ ಈಸಾಕನ ಜನನವು ಅದ್ಭುತವಾದ ಜನನವಾಗಿತ್ತು. ಅದು ಪ್ರಕೃತಿಗೆ ವಿರೋಧಾತ್ಮಕವಾಗಿತ್ತು. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಅಬ್ರಹಾಮನು ತನ್ನ ದೇಹದಲ್ಲಿ ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೋ ಎಂಬುದಾಗಿ. ನೋಡಿರಿ, ಮರಣದಿಂದ ದೇವರು ಜೀವವನ್ನು ತರುತ್ತಾನೆ. ಹೌದು ಪ್ರಿಯರೇ, ಇದು ಅದ್ಭುತಕರವಾದಂಥ ಜನನವಾಗಿದೆ. ನೋಡಿರಿ, ಈ ಲೋಕದಲ್ಲಿ ಯೇಸುಕ್ರಿಸ್ತನ ಅತೀವ ಜೈವಿಕ ಜನನವನ್ನು ಯಾವುದೋ ಒಂದು ಹೊಸತೆಂದು ಮಿಂಚಿನೋಪಾದಿಯಲ್ಲಿ ದೇವರು ತರಲಿಲ್ಲ ಎಂಬುದಾಗಿ ನಮ್ಮ ಗಮನವನ್ನು ಹರಿಸಬೇಕು. ಆತನು ಅದಕ್ಕೋಸ್ಕರ ಜನರನ್ನು ಸಿದ್ಧ ಮಾಡಲು ಆರಂಭಿಸಿದನು. ಆದ್ದರಿಂದಲೇ ಬಹು ಹಿಂದೆಯೇ ಈಸಾಕನ ಜನನದಲ್ಲಿ ನಾವು ಅದ್ಭುತ ಜನನವನ್ನು ಕಾಣುವಂಥವರಾಗಿರುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಅಬ್ರಹಾಮನು ಮತ್ತು ಸಾರಳು ಈ ಇಬ್ಬರೊಂದಿಗೂ ವ್ಯವಹರಿಸಬೇಕಾಗಿತ್ತು ಎಂಬುದನ್ನು ಸಹ ನಾವು ಇಲ್ಲಿ ನೋಡುತ್ತೇವೆ. ಮಗನನ್ನು ಪಡೆಯುವುದು ಅಸಾಧ್ಯವಾಗಿದೆ ಮತ್ತು ಅದರ ಕುರಿತು ತಮ್ಮಿಂದ ಯಾವುದೊಂದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ಅವರು ಗ್ರಹಿಸಿಕೊಳ್ಳಬೇಕಾಗಿತ್ತು. ನೋಡಿರಿ, ಅಬ್ರಹಾಮನು 100 ವರ್ಷದವನಾಗಿದ್ದಾನೆ ಮತ್ತು ಸಾರಳು 90 ವರ್ಷದವಳಾಗಿದ್ದಾಳೆ. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆ ಕೂಸು ಬೆಳೆದು ಮೊಲೆ ಬಿಟ್ಟಿತು. ಈಸಾಕನು ಮೊಲೆ ಬಿಟ್ಟ ದಿನದಲ್ಲಿ ಅಬ್ರಹಾಮನು ದೊಡ್ಡ ಔತಣವನ್ನು ಮಾಡಿಸಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಾವು ಇದೀಗ ಓದಿದಂಥ ಈ ವಾಕ್ಯ ಭಾಗದ ಮೂಲಕ ತಿಳಿದುಕೊಳ್ಳುವುದೇನೆಂದರೆ, ಚಿಕ್ಕ ಕೂಸಾದ ಈಸಾಕನು ಒಂದಾನೊಂದು ದಿನ ತನ್ನ ತಾಯಿಯ ಹಾಲು ಕುಡಿಯುವುದನ್ನು ಬಿಡಬೇಕಾಗಿ ಬಂತು. ಆದರೆ ಇದರ ಹಿಂದೆ ಒಂದು ಶ್ರೇಷ್ಠವಾದಂಥ ಆತ್ಮೀಕ ಪಾಠವು ಅಡಗಿರುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಅಪೊಸ್ತಲನಾದ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಎಲ್ಲ ತರಹದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ರಾಜ್ಯದಲ್ಲಿ ನೂತನವಾಗಿ ಹುಟ್ಟಿ ಹಸು ಕೂಸುಗಳಂತೆ ದೇವರ ವಾಕ್ಯದ ಹಾಲನ್ನು ಬಯಸುವ ಹಸಿವೆಯನ್ನು ಹೊಂದಿರುವುದು ಬಹು ಅದ್ಭುತಕರವಾಗಿರುತ್ತದೆ. ಆದರೆ ಅಲ್ಲಿಯೇ ಉಳಿದು ಬಿಡುವುದು ಸರಿಯಾಗಿರುವುದಿಲ್ಲ. ಆ ಹಂತದಿಂದ ವಿಶ್ವಾಸಿಗಳಾಗಿ ಬೆಳೆಯಲು ಸಿದ್ಧರಾಗುವ ದಿನವು ಬಂದೇ ಬರುತ್ತದೆ. ನೋಡಿರಿ, ನಾವು ಯಾವಾಗಲೂ ಹಸು ಮಕ್ಕಳ ಹಾಗೆ ಇರಲಿಕ್ಕೆ ಆಗುವುದಿಲ್ಲ. ನಾವು ಸಹ ಬೆಳೆಯಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13 ಮತ್ತು 14ನೇ ವಚನಗಳಲ್ಲಿ ದೇವರ ಎಚ್ಚರಿಕೆಯ ಮಾತುಗಳನ್ನು ನಾವು ಹೀಗೆ ನೋಡುತ್ತೇವೆ: ಹಾಲು ಬೇಕಾದವನು ಕೂಸಿನಂತಿದ್ದು
ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ ಎಂಬುದಾಗಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಐಗುಪ್ತಳಾದ ಹಾಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ್ದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಚಿಕ್ಕ ಬಾಲಕ ಇಸಾಕನ ಬರೋಣದಿಂದ ಮನೆಯಲ್ಲಿ ಶ್ರೇಷ್ಠ ಮೊತ್ತದ ಸಂಕಟವು ಉದ್ಭವಿಸಿತ್ತು. ಹಾಗರಳ ಮಗನಾದ ಇಷ್ಮಾಯೇಲನು ಇಸಾಕನನ್ನು ಅಪಹಾಸ್ಯ ಮಾಡುತ್ತಿರುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಆದರೆ ಈಗ ಕುಟುಂಬದಲ್ಲಿ ಇನ್ನೊಬ್ಬ ಮಗನ ಪ್ರತ್ಯಕ್ಷತೆಯಿಂದ ಇಷ್ಮಾಯೇಲನು ತನ್ನ ನಿಜ ಬಣ್ಣಗಳನ್ನು ತೋರಿಸುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ವಿಶ್ವಾಸಿಯು 2 ಸ್ವಭಾವಗಳನ್ನು ಹೊಂದಿರುವ ನಿಜಾಂಶವನ್ನು ಈ ನಿದರ್ಶನವು ನಮಗೆ ತೋರಿಸಿಕೊಡುತ್ತದೆ. ನೋಡಿರಿ, ನಾವು ಮಾನಸಾಂತರ ಹೊಂದಿ ಮಾರ್ಪಾಟುಗೊಳ್ಳುವವರೆಗೂ ಹಳೆಯ ಸ್ವಭಾವವು ನಮ್ಮಲ್ಲಿ ಇರುತ್ತದೆ ಮತ್ತು ಅದು ನಮ್ಮನ್ನು ಯಾವಾಗಲೂ ನಿಯಂತ್ರಿಸುತ್ತಾ ಇರುತ್ತದೆ. ಆಗ ನಾವು ಬಯಸಿದ್ದನ್ನು ಮಾಡುತ್ತಾ ಇರುತ್ತೇವೆ. ಸ್ವಾಭಾವಿಕವಾಗಿ ಬರುವಂಥದ್ದನ್ನು ಮಾಡುವುದು ಯಾವಾಗಲೂ ಉತ್ತಮವಾದಂಥ ಸಂಗತಿಯಾಗಿರುವುದಿಲ್ಲ. ಆದರೆ ನಾವು ಹೊಸದಾಗಿ ಹುಟ್ಟಿ ನೂತನ ಸೃಷ್ಟಿಗಳಾದಾಗ ನೂತನ ಸ್ವಭಾವವನ್ನು ಹೊಂದಿಕೊಳ್ಳುತ್ತೇವೆ. ಮತ್ತು ಯಾವಾಗ ನಾವು ನೂತನ ಸ್ವಭಾವವನ್ನು ಹೊಂದಿಕೊಳ್ಳುತ್ತೇವೋ ಅಲ್ಲಿಯೇ ಸಮಸ್ಯೆಯು ಆರಂಭಗೊಳ್ಳುತ್ತದೆ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 19ನೇ ವಚನದಲ್ಲಿ, ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ ಎಂಬುದಾಗಿ ಬರೆಯುವಾಗ ಹಳೆಯ ಮತ್ತು ಹೊಸ ಸ್ವಭಾವಗಳ ನಡುವೆ ಇರುವ ಯುದ್ಧವನ್ನು ಕುರಿತು ತಿಳಿಸುತ್ತಾ ಇದ್ದಾನೆ. ಆದರೆ ಪ್ರಿಯರೇ, ನಾವು ಯಾವ ಸ್ವಭಾವಕ್ಕನುಗುಣವಾಗಿ ಜೀವಿಸುತ್ತೇವೆ ಎಂಬುದರ ಕುರಿತು ನಿರ್ಧರಿಸಲು ಒಂದು ಸಮಯವು ಬರುತ್ತದೆ. ದೇವರಿಗೆ ವಶವಾಗುವ ಸಂಗತಿಯಲ್ಲಿ ನಾವು ತೀರ್ಮಾನಿಸಬೇಕಾಗಿರುತ್ತದೆ. ನೋಡಿರಿ, ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಚಲಿಸುವಂತೆ ಇಲ್ಲವೇ ನಮ್ಮ ಜೀವಿತವು ಶರೀರದಿಂದ ನಿಯಂತ್ರಿಸಲ್ಪಡುವಂತೆ ಯಾವುದಾದರೊಂದನ್ನು ಅನುಮತಿಸಬೇಕು. ಹೌದು, ದೇವರ ಮಗುವಿಗೆ ಮೂರನೆಯದು ಯಾವುದೊಂದೂ ಇರುವುದಿಲ್ಲ. ದಾಸಿಯ ಮಗನು ಹೊರಹಾಕಲ್ಪಡಬೇಕು. ಆದಿಕಾಂಡ ಪುಸ್ತಕದಲ್ಲಿ ನಿಖರವಾಗಿ ನಾವು ಇದನ್ನೇ ನೋಡುತ್ತೇವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 11ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮಗನ ದೆಸೆಯಿಂದ ಈ ಮಾತು ಅಬ್ರಹಾಮನಿಗೆ ಬಹು ದುಃಖವನ್ನು ಹುಟ್ಟಿಸಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಶರೀರ ಸಂಬಂಧವನ್ನು ತೆಗೆದುಕೊಳ್ಳುವುದಾದರೆ ಎಷ್ಟಾದರೂ ಇಷ್ಮಾಯೇಲನು ಇಸಾಕನಂತೆ ಅಬ್ರಹಾಮನ ಮಗನಾಗಿದ್ದಾನೆ. ಇಸಾಕನಾದರೋ ಈಗ ಹುಟ್ಟಿರುವನು, ಅವನಿಗೆ ಹೆಚ್ಚೇನೂ ತಿಳಿದಿರುವುದಿಲ್ಲ. ಆದರೆ ಇಷ್ಮಾಯೇಲನು ಈ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಇದ್ದವನು. ಈಗ ಅವನು ಯವನಸ್ಥನಾಗಿದ್ದಾನೆ ಮತ್ತು ಅಬ್ರಹಾಮನು ಅವನಿಗೆ ಸಾಕಷ್ಟು ಆಪ್ತನಾಗಿದ್ದಾನೆ. ಹೀಗಿರುವಾಗ ಅವನನ್ನು ಕಳುಹಿಸಿ ಬಿಡುವುದು ಅಬ್ರಹಾಮನಿಗೆ ಬಹು ದುಃಖಕರವಾಗಿದೆ. ನೋಡಿರಿ, ಹಿಂದೆ ನಾವು ಚರ್ಚಿಸಿದಂತೆ ಅಬ್ರಹಾಮನು ಮತ್ತು ಸಾರಳು ಮಾಡಿದಂಥ ಈ ಸಂಗತಿಯನ್ನು ದೇವರು ಸಮ್ಮತಿಸಲಿಲ್ಲ ಮತ್ತು ದೇವರು ಇಷ್ಮಾಯೇಲನನ್ನು ಸ್ವೀಕರಿಸಲೂ ಆಗುವುದಿಲ್ಲ. ಈಗ ಈ ಸಂಗತಿಯು ಅಬ್ರಹಾಮನಿಗೆ ಎದೆ ಒಡೆಯುವಂಥದ್ದಾಗಿರುತ್ತದೆ. ಆದರೂ ತನ್ನ ಮುಜುಗರವನ್ನು ಕಡಿಮೆ ಮಾಡಿಕೊಳ್ಳಲು ಅವನು ಇಷ್ಮಾಯೇಲನನ್ನು ಹೊರಗಡೆ ಕಳುಹಿಸಬೇಕಾಗಿದೆ. ತನ್ನ ಮಗನನ್ನು ಅಣುಕಿಸುತ್ತಿದ್ದ ಈ ದೊಡ್ಡ ಹುಡುಗನಾದ ಇಷ್ಮಾಯೇಲನನ್ನು ಸಹಿಸಿಕೊಳ್ಳಲು ಸಾರಳಿಂದ ಆಗಲೇ ಇಲ್ಲ. ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ. ವಿಶ್ವಾಸಿಯಾದ ಒಬ್ಬ ವ್ಯಕ್ತಿಯು 2 ಸ್ವಭಾವಗಳೊಂದಿಗೆ ಸಾಮರಸ್ಯದಿಂದ ಜೀವಿಸಲು ಸಾಧ್ಯವೇ ಇಲ್ಲ. ನೋಡಿರಿ, ನಾವು ನಿರ್ಧಾರವನ್ನು ಮಾಡಲೇಬೇಕಾಗಿರುತ್ತದೆ. ಯಾಕೋಬನು ತನ್ನ ಪತ್ರಿಕೆಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ ಎಂಬುದಾಗಿ. ಇದು ಪ್ರಿಯರೇ, ಇಂದಿನ ಅನೇಕ ದೇವರ ಮಕ್ಕಳ ಅಸ್ಥಿರತೆಯನ್ನು ಮತ್ತು ಅಬದ್ಧತೆಯನ್ನು ವಿವರಿಸುತ್ತದೆ.
ಆದ್ದರಿಂದಲೇ ಪ್ರಿಯರೇ, ನಮ್ಮನ್ನು ನಾವು ದೇವರ ವಶಕ್ಕೆ ಸಮರ್ಪಿಸಿಕೊಡಬೇಕು ಎಂಬುದಾಗಿ ಹೇಳಲ್ಪಟ್ಟಿರುವೆವು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ ಎಂಬುದಾಗಿ. ಅಪೊಸ್ತಲನಾದ ಪೌಲನು ಮುಂದುವರೆದು, ಧರ್ಮಶಾಸ್ತ್ರವು ಶರೀರದ ಬಲಹೀನತೆಯ ಮೂಲಕ ಯಾವುದನ್ನು ಮಾಡಲಿಕ್ಕೆ ಆಗಲಿಲ್ಲವೋ ಅದನ್ನು ದೇವರಾತ್ಮನು ಸಾಧಿಸುತ್ತಾನೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ಹೇಳುತ್ತಾನೆ. ಹೌದು ಪ್ರಿಯರೇ, ಧರ್ಮಶಾಸ್ತ್ರವು ಮನುಷ್ಯನ ಹಳೆ ಸ್ವಭಾವವನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಸೋತು ಹೋಯಿತು. ಈಗ ನೂತನ ಸ್ವಭಾವವನ್ನು ಬಲಪಡಿಸುವ ದೇವರಾತ್ಮನು ಧರ್ಮಶಾಸ್ತ್ರವು ಮಾಡದೇ ಇದ್ದಂಥದ್ದನ್ನು ಸಾಧಿಸಲು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗಾಗಲೇ ನಾನು ಸೂಚಿಸಿದ ಹಾಗೆ ಇಸಾಕನ ಜನನದಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಜನನವು ಮುಂತಿಳಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಬನ್ನಿರಿ ಪ್ರಿಯರೇ, ಈಗ ನಾವು ಇಸಾಕನ ಜನನ ಮತ್ತು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಡುವೆ ಇರುವ ಕೆಲವು ಗಮನಾರ್ಹವಾದಂಥ ಹೋಲಿಕೆಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೆಯದಾಗಿ, ಇಸಾಕನ ಜನನ ಮತ್ತು ಯೇಸುಕ್ರಿಸ್ತನ ಜನನ ಇವೆರಡೂ ವಾಗ್ದಾನ ಮಾಡಲ್ಪಟ್ಟವುಗಳಾಗಿದ್ದವು. ಇಸಾಕನು ಹುಟ್ಟುವುದಕ್ಕಿಂತ 25 ವರ್ಷಗಳ ಮುಂಚೆಯೇ ದೇವರು ಅಬ್ರಹಾಮ ಮತ್ತು ಸಾರಳನ್ನು ಕಲ್ದಿಯರ ಊರು ಪಟ್ಟಣದಿಂದ ಕರೆಯುವಾಗ ಈ ವಾಗ್ದಾನ ಮಾಡಿದ್ದನು. ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಒಬ್ಬ ಕನ್ಯೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು ಎಂಬ ವಾಗ್ದಾನವನ್ನು ನೀಡಿದ್ದನು. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದಾಗ ಆ ಪ್ರವಾದನೆಯು ನೆರವೇರಿತು. ಎರಡನೆಯದಾಗಿ, ಈ ಎರಡೂ ಜನನಗಳಿಗೆ ಸಂಬಂಧಿಸಿದಂತೆ ಕೊಡಲ್ಪಟ್ಟ ವಾಗ್ದಾನಕ್ಕೂ ಮತ್ತು ಅವುಗಳ ನೆರವೇರಿಕೆಗೂ ನಡುವೆ ದೀರ್ಘ ಕಾಲಾವಧಿಯೂ ಇತ್ತು. ಇಸಾಕನ ಜನನದ ವಾಗ್ದಾನ ಮತ್ತು ನೆರವೇರಿಕೆ ನಡುವೆ 25 ವರ್ಷಗಳಿದ್ದರೆ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಜನನದ ವಾಗ್ದಾನ ಮತ್ತು ನೆರವೇರಿಕೆ ನಡುವೆ ಅನೇಕ ಸಂತತಿಗಳೇ ಇದ್ದವು. ಮೂರನೆಯದಾಗಿ, ಈ ಎರಡು ಜನನಗಳ ಕುರಿತು ಸಾರಲ್ಪಟ್ಟಿರುವುದರ ವಿಷಯವನ್ನು ನೋಡುವಾಗ ಅವು ಸಾರಳಿಗೂ ಮತ್ತು ಮರಿಯಳಿಗೂ ಸಂಶಯಾಸ್ಪದವಾಗಿಯೂ ಅಸಾಧ್ಯವಾಗಿಯೂ ಕಂಡುಬಂದವು. ನಾಲ್ಕನೆಯದಾಗಿ, ಇಸಾಕನ ಮತ್ತು ಯೇಸುವಿನ ಹೆಸರುಗಳು ಅವರ ಜನನಕ್ಕಿಂತ ಮುಂಚೆಯೇ ಸೂಚಿಸಲ್ಪಟ್ಟಿದ್ದವು. ಐದನೆಯದಾಗಿ, ಈ ಎರಡು ಜನನಗಳು ದೇವರ ನಿಯಮಿತ ಕಾಲದಲ್ಲಿ ಸಂಭವಿಸಿದವು. ಆರನೆಯದಾಗಿ, ಈ ಎರಡು ಜನನಗಳು ಅದ್ಭುತಕರವಾಗಿದ್ದವು. ಏಳನೆಯದಾಗಿ, ಈ ಇಬ್ಬರು ಗಂಡು ಮಕ್ಕಳು ತಮ್ಮ ತಂದೆಗಳ ನಿಶ್ಚಿತವಾದ ಆನಂದವಾಗಿದ್ದರು. ಎಂಟನೆಯದಾಗಿ, ಈ ಇಬ್ಬರು ಗಂಡು ಮಕ್ಕಳು ತಮ್ಮ ತಂದೆಗಳಿಗೆ ಸಾಯುವಷ್ಟರ ಮಟ್ಟಿಗೂ ವಿಧೇಯರಾಗಿದ್ದರು. ಇನ್ನು ಕೊನೆಯದಾಗಿ, ಒಂಬತ್ತನೆಯದಾಗಿ, ಇಸಾಕನ ಅದ್ಭುತ ಜನನವು ಯೇಸುಕ್ರಿಸ್ತನ ಪುನರುತ್ಥಾನದ ಚಿತ್ರಣವಾಗಿತ್ತು. ಅಬ್ರಹಾಮನು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳೆಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದನೆಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳಿರುತ್ತಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮುಂದಿನ ವಾಕ್ಯ ಭಾಗಗಳನ್ನು ನಾವು ಓದುವಾಗ ದೇವರು ಕೃಪಾಸಂಪೂರ್ಣನಾಗಿ ಅಬ್ರಹಾಮನೊಂದಿಗೂ ಮತ್ತು ಹಾಗರಳು ಹಾಗೂ ಅವನ ಮಗನೊಂದಿಗೂ ವ್ಯವಹರಿಸುವುದನ್ನು ನಾವು ನೋಡುತ್ತೇವೆ. ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 12ನೇ ವಚನದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ದೇವರು ಇಷ್ಮಾಯೇಲನನ್ನು ವಾಗ್ದಾನದ ಮಗನೆಂದು ಸ್ವೀಕರಿಸುವುದಿಲ್ಲ ಎಂಬ ವಿಷಯವನ್ನು ಅಬ್ರಹಾಮನಿಗೆ ಸ್ಪಷ್ಟಪಡಿಸಿದನೋ ಎಂಬುದಾಗಿ. ಮುಂದೆ 13ನೇ ವಚನದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಇಷ್ಮಾಯೇಲನು ಅಬ್ರಹಾಮನ ಸಂತತಿ, ಅವನಿಂದಲೇ ಹುಟ್ಟಿದವನಾಗಿರುವುದರಿಂದ ಅವನನ್ನೂ ಸಹ ದೇವರು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 14ರಿಂದ 21 ವಚನಗಳನ್ನು ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನೋಡಿರಿ, ಇಲ್ಲಿಂದ ಮುಂದೆ ದೇವರ ವಾಕ್ಯವು ಇಷ್ಮಾಯೇಲನ ಸಂತತಿಯನ್ನು ಕೆಳಗೆ ಹಾಕಿ ಅದನ್ನು ಇನ್ನು ಮುಂದೆ ಎಂದಿಗೂ ಅನುಸರಿಸುವುದಿಲ್ಲ ಎಂಬುದನ್ನು ನಾವು ನೋಡಿಕೊಳ್ಳುತ್ತೇವೆ.
ಆದರೆ ಅವನ ಸಂತತಿಯವರು ಈ ದಿನದವರೆಗೂ ಮಧ್ಯಪ್ರಾಂತ್ಯದ ಮರುಭೂಮಿಯಲ್ಲಿ ನಮಗೆ ಸಿಕ್ಕುತ್ತಾರೆ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 22ನೇ ವಚನದಿಂದ 22ನೇ ಅಧ್ಯಾಯದ 14ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಆದ್ದರಿಂದ ಪ್ರಿಯರೇ, ಈ ವಾಕ್ಯ ಭಾಗವನ್ನು ನೀವು ಓದಿ ಧ್ಯಾನಿಸಿ ಕಾರ್ಯಕ್ರಮವನ್ನು ಆಲಿಸಲು ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯ ದೇವ ಮಕ್ಕಳೇ, ನಮ್ಮ ಇಂದಿನ ಅಧ್ಯಯನವನ್ನು ಈಗ ಮುಗಿಸಿದ್ದೇವೆ. ಅಬ್ರಹಾಮನು ಸಾರಳ ಕುರಿತಾಗಿ ತಪ್ಪಾಗಿ ನಿರೂಪಿಸಿದ್ದು, ಇಸಾಕನ ಜನನ ಹಾಗೂ ಹಾಗರಳು ಮತ್ತು ಇಷ್ಮಾಯೇಲನು ಹೊರಹಾಕಲ್ಪಟ್ಟದ್ದು, ಇಸಾಕನ ಜನನ ಹಾಗೂ ಯೇಸುಕ್ರಿಸ್ತನ ಜನನದ ನಡುವಿನ ಕೆಲವು, ಅಂದರೆ 9 ಗಮನಾರ್ಹ ಹೋಲಿಕೆಗಳು, ಈ ಕುರಿತು ನಾವು ಅಧ್ಯಯನ ಮಾಡಿದೆವು. 90 ವರ್ಷದವಳಾದ ಸಾರಳು ಇನ್ನೂ ಸುಂದರಿಯಾಗಿದ್ದಳು. ಇದರಿಂದ ಅಬ್ರಹಾಮನು ಪುನಃ ಅವಳು ತನ್ನ ತಂಗಿಯಾಗಬೇಕೆಂದು ಸುಳ್ಳು ಹೇಳುತ್ತಿದ್ದನು. ಹೋದ ಕಡೆಯಲ್ಲೆಲ್ಲ ಈ ರೀತಿಯಾಗಿಯೇ ಹೇಳಬೇಕೆಂದು ಅವರಿಬ್ಬರೂ ಒಪ್ಪಂದ ಮಾಡಿಕೊಂಡಿದ್ದರು. ಆದರೆ ಅವನು ಈ ಸುಳ್ಳು ಹೇಳುವುದನ್ನು ನಿಲ್ಲಿಸಿದ ಮೇಲೆಯೇ ಇಸಾಕನು ಹುಟ್ಟಿದನೆಂಬುದನ್ನು ಗಮನಿಸಬೇಕಾದ ಸಂಗತಿಯಾಗಿದೆ. ಮುಂದಿನ ಪ್ರಸ್ತಾಪ ಹಾಗರಳು ಮತ್ತು ಇಷ್ಮಾಯೇಲನ ಕುರಿತಾಗಿದೆ. ಇದರಲ್ಲಿ ಶರೀರಕ್ಕೆ ಸಂಬಂಧಿಸಿದ್ದನ್ನು ಬಿಡಬೇಕು ಎಂಬುದು ನಾವು ಕಲಿಯತಕ್ಕ ವಿಶೇಷವಾದ ಪಾಠವಾಗಿದೆ. ಪ್ರಿಯರೇ, ನಮ್ಮ ಮುಂದೆಯೂ ಲೌಕಿಕವಾದ ಸಂಗತಿಗಳು ಹಾಗೂ ದೈವಿಕವಾದ ಸಂಗತಿಗಳು ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡುವ ಸಂದರ್ಭಗಳು ಅನೇಕ ಸಾರಿ ಒದಗಿ ಬರುತ್ತದೆ. ನಮ್ಮ ಆಯ್ಕೆ ಯಾವುದು? ನಮ್ಮ ಆಯ್ಕೆಯು ನಮ್ಮ ಹೃದಯದಲ್ಲಿ ತುಂಬಿಕೊಂಡಿರುವ ಸಂಗತಿಗಳನ್ನು ತೋರಿಸುತ್ತದೆ. ನಮ್ಮ ಹೃದಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇರುವುದಾದರೆ ನಮ್ಮ ಆಯ್ಕೆಯು ದೈವಿಕವಾದದ್ದಾಗಿರುತ್ತದೆ, ಆತನಿಗೆ ಮಹಿಮೆ ತರುವಂಥದ್ದಾಗಿರುತ್ತದೆ. ಹೌದು, ನಾವು ಆತನ ಮಕ್ಕಳಾಗಿರುವುದಾದರೆ ಲೋಕದ ಸಂಗತಿಗಳು ಎಷ್ಟೇ ಆಕರ್ಷಣೆ ಇರುವುದಾದರೂ ನಾವು ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಕ್ರೈಸ್ತರಾದ ನಮ್ಮನ್ನು ಲೋಕವು ನೋಡುತ್ತಾ ಇದೆ. ನಾವು ಆಯ್ಕೆಯ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ನಮ್ಮ ಆಯ್ಕೆಗಳು ಲೋಕವನ್ನು ಕರ್ತನಾದ ಯೇಸುವಿನ ಬಳಿಗೆ ಸೆಳೆಯುವಂತಿರಲಿ. ಈ ರೀತಿಯಾಗಿ ದೇವರಿಗೆ ಸಾಕ್ಷಿ ಉಂಟಾಗಲಿ. ಆತನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ.